ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿದಾರರ ಕಿರುಕುಳದ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಕೋರರ ಉಪ್ಪಟಳ ಮಾತ್ರ ನಿಲ್ತಾ ಇಲ್ಲ. ಹಳಿಯಾಳ ತಾಲೂಕಿನಲ್ಲಿ ಸಾಲ ತೀರಿಸಿದ್ರು. ಮಹಿಳೆಯನ್ನ ಖಾಲಿ ಚೆಕ್ ಅನ್ನ ತೋರಿಸಿ ಕಾಮತೃಷ್ಣೆ ತೀರಿಸೋಕೆ ಕರೆದಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಮೀಟರ್ ಬಡ್ಡಿ ದಂಧೆಕೋರರ ಕರಾಳ ಮುಖ ಅನಾವರಣ. ಬಡ್ಡಿ ಸಮೇತ ಅಸಲು ಕಟ್ಟಿದ್ರೂ ತಪ್ಪದ ಫೈನಾನ್ಸ್ ಕಿರುಕುಳ. ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸುವ ಬೆದರಿಕೆಯೊಡ್ಡಿ ಟಾರ್ಚರ್. ಒಂದೆಡೆ ಫೈನಾನ್ಸ್ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಒಳಗಾಗಿ ನೋವು ತೋಡಿಕೊಳ್ಳುತ್ತಿರುವ ಮಹಿಳೆಯರು, ಮತ್ತೊಂದೆಡೆ ಸ್ವಾಧೀನ ಕಳೆದುಕೊಂಡಿರುವ ಸಾಲಗಾರ ಸಮಸ್ಯೆ ಹೇಳಿಕೊಳ್ಳುತ್ತಿರುವುದು. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ. ಹಳಿಯಾಳದ ಹಸೀನಾ ಎಂಬ ಯುವತಿ ತನ್ನ ತಂದೆ ನಿಧನರಾದ ಕಾರಣ ತಿಥಿ ಕಾರ್ಯಕ್ಕೆ ಮೀಟರ್ ಬಡ್ಡಿ ನಡೆಸುತ್ತಿದ್ದ ಅಬ್ದುಲ್, ಮಾರುತಿ ನಾಯಕ್, ರಾಜು ಅಂಗಡಿ, ಭಾಷಾ, ಸುಭಾನಿ ಖಾನ್ ಎಂಬುವವರ ಬಳಿ 50,000 ಸಾಲ ಪಡೆದಿದ್ರು. ಸಾಲ ನೀಡುವ ವೇಳೆ ಖಾಲಿ ಚೆಕ್ಗೆ ಸಹಿ ಹಾಕಿಸಿಕೊಂಡಿದ್ರು. ಇನ್ನು ಸಾಲ ಪಡೆದ ಯುವತಿ ಬಡ್ಡಿ ಸಮೇತ ಹಣ ಮರುಪಾವತಿಸಿದ್ರು. ಹೀಗಾಗಿ ಚೆಕ್ ಹಿಂದಕ್ಕೆ ನೀಡುವಂತೆ ಯುವತಿ ಕೇಳಲು ತೆರಳಿದ್ರು. ಈ ವೇಳೆ ಚೆಕ್ ವಾಪಸ್ ಕೊಡಲ್ಲ, ಲೈಂಗಿಕತೆಗೆ ಸಹಕರಿಸುವಂತೆ ಒತ್ತಾಯಿಸಿದ್ದರಂತೆ. ಇಲ್ಲವಾದಲ್ಲಿ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸೋ ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧ ಯುವತಿ ಪೊಲೀಸರಿಗೆ ದೂರು ನೀಡಿದ್ದು, ಪ್ರಕರಣ ಸಂಬಂಧ 5 ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ವರ್ಷ ಇಲ್ಲಿ ಹಳ್ಯಾಳ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಇದ್ದೆ ಸರ್. ಲಾಕ್ಡೌನ್ ಬಂದ್ಮೇಲೆ ನನಗೆ ಈಗ ಎಕ್ಸಾಮ್ ನೋಟಿಸ್ ಕಳಿಸಿದ್ದಾರೆ 5 ಲಕ್ಷ ರಾಕೇಶ್ ವಾಲೇಕರ್ ಅಂತ. ನಮಗೇನು ತಿಳಿತಾ ಇಲ್ಲ. ಬಡ್ಡಿ ಎಷ್ಟಿತ್ತು ಅವಾಗ? 10% ಇದೆ ಸರ್. ಎಷ್ಟು ಹೇಗೆ ವಾರಕ್ಕೆ ತಿಂಗಳಿಗೆ 10% ಇತ್ತು. 1 ಲಕ್ಷ ಬಡ್ಡಿನೇ ಕಟ್ಟಿದ್ದೇನೆ. ಹಳಿಯಾಳ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ಆಗಿದೆ. ಇದರಲ್ಲಿ ಹಸೀನಾ ಅಂತ ಯಾರೋ ಒಂದು ಹೆಣ್ಣು ಮಗಳಿದ್ಲು. ಇವಳು 50,000 ರೂಪಾಯಿ ಅವರ ತಂದೆ ತೀರೋದಾಗ ಒಬ್ಬರ ಹತ್ರ ಕೈ ಸಾಲ ಸೇರ್ಕೊಂಡಿದ್ದಾರೆ. ಅವಳ ಹತ್ರ ಒಂದು ಕೆನರಾ ಬ್ಯಾಂಕಲ್ಲಿರುವಂಥ ಒಂದು ಚೆಕ್ನ 5 ಜನ ಸೇರಿ 10,000 ಹಾಕಿ 50,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಅವ್ರ ಜೊತೆ ಚೆನ್ನಾಗಿದ್ರು. ಚೆಕ್ಗಳು 5 ಚೆಕ್ಗಳು ತಗೊಂಡು ದುಡ್ಡು ಕೊಟ್ಟರು ಸಹ ನೀನು ಚೆಕ್ ಕೊಟ್ಟಿಲ್ಲ, ಲೈಂಗಿಕತೆಗೆ ಬಳಸ್ಕೊಳ್ಳುವಂಥ ರೀತಿಯಲ್ಲಿ ಇವರೆಲ್ಲ ಮಾತಾಡಿರುವಂಥದ್ದು ಬಂದು ನಮಗೆ ದೂರು ಬಂತು. ದಾಳಿ ಮಾಡಿ ಒಬ್ಬ ಆರೋಪಿನ ಇದನ್ನ ಸೆಕ್ಯೂರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಉತ್ತರ ಕನ್ನಡ ಎಸ್ಪಿ ಎಂ ನಾರಾಯಣ್, ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಕೋರರು ಆರ್ಬಿಐ ನಿಯಮ ಮೀರಿ ಬಡ್ಡಿ ಹೇರಿದ್ರೆ ಅಥವಾ ರಾತ್ರಿ ಹೊತ್ತು ಮನೆಗೆ ನುಗ್ಗಿ ಮಾನಸಿಕ ದೈಹಿಕ ಕಿರುಕುಳ ನೀಡಿದ್ದು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಾಗಿ ಖಡಕ್ ವಾರ್ನಿಂಗ್ ಮಾಡಿದ್ರು. ಇದಾದ ಬಳಿಕವೂ ಕೆಲವೆಡೆ ಯಥಾವತ್ತಾಗಿ ದಂಧೆ ನಡೆದ ಪರಿಣಾಮ ಸುಮಾರು 9 ಪ್ರಕರಣಗಳನ್ನ ದಾಖಲಿಸಲಾಗಿದ್ದು 39 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ರಾತ್ರಿ ಮನೆಗೆ ನುಗ್ಗಿ ಬಡ್ಡಿ ಕೊಡುವಂತೆ ಪೀಡಿಸಿ ಹೊಡೆದು ಬಡೆದು ಹಣ ವಸೂಲಿ ಮಾಡುತ್ತಿದ್ದ 9 ಜನರನ್ನ ಮುಂಡಗೋಡಿನಲ್ಲಿ ಬಂಧಿಸಲಾಗಿದೆ. RBI ಗೈಡ್ಲೈನ್ಸ್ನ ಉಲ್ಲಂಘನೆ ಮಾಡಿ ಬಡ್ಡಿಗೆ ಮೀಟರ್ ಬಡ್ಡಿ ಮಾಡಿ ತುಂಬ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಆಗಬಾರ್ದಂತ ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಎಲ್ಲರಲ್ಲಿ ಬಂದಾದ ಮೇಲೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತು. ಇನ್ ಟೈಮಿಗೆ ಹೋಗಬೇಕು, ಸಂಜೆ ಮನೆ ಹತ್ರ ಕಾಪಾಡೋದು ಮತ್ತು ಅವ್ರಿಗೆ ನಿಂದನೆ ಮಾಡೋಂಥದ್ದು, ಕ್ರಿಮಿನಲ್ ಫೋರ್ಸ್ನ ಯೂಸ್ ಮಾಡೋಂಥದ್ದೆಲ್ಲ ತಪ್ಪಾಗುತ್ತೆ. ತುಂಬ ದೂರುಗಳು ಬಂದ ಮೇಲೆ ನಾವು ರೈಡ್ ಮಾಡಿದಾಗ ಈಗಿನವರೆಗೆ ನಮ್ಮ ಜಿಲ್ಲೆಯಲ್ಲಿ 39 ಜನ ಈ ಥರ ಕ್ರಿಮಿನಲ್ಸ್ನ ನಾವು ಅರೆಸ್ಟ್ ಮಾಡಿದ್ವಿ. ಯಾರು ಮೀಟರ್ ಬಡ್ಡಿಗೆ ಕಟ್ಟಲ್ಲ ಅಂದವ್ರನ್ನ ರಾತ್ರಿ ಹೊತ್ತು ಹೋಗಿ ಅವ್ರ ಮನೆ ಹತ್ರ ಹೋಗಿ ಬಾಗಿಲು ಬಡಿದು ಅವ್ನು ಎತ್ತಾಕೊಂಡು ಹೋಗಿ ಯಾವುದಾದ್ರೂ ಒಂದು ಡಾರ್ಕ್ ರೂಮಲ್ಲಿ ಹಾಕುವಂಥದ್ದು. ಏನೋ ಅವನು ಜಮೀರ್ ದರ್ಗಾವಾಲೆ ಇದ್ದ ಮತ್ತು ಈ ಕಾಜ್ಗಾರ್ ಅಂತ ಗ್ಯಾಂಗ್ಗಳಿದ್ರು, ಎಲ್ಲ ರಾತ್ರಿ ಹೊತ್ತಲ್ಲಿ ಆಪರೇಟ್ ಮಾಡಿ ಇದ್ರು. ಆ ಮಾಹಿತಿ ಮೇರೆಗೆ ನಮ್ಮ ಮುಂಡಗೋಡು ಪೊಲೀಸ್ ಅವರು ಎಲ್ಲ ಒಂದು ಮನೆಗಳು ಐಡೆಂಟಿಫೈ ಮಾಡಿದಾಗ ಇಷ್ಟು ಜನ ಅರೆಸ್ಟ್ ಆದರು. ಸದ್ಯ ಪೊಲೀಸರು ಕ್ರಮ ಕೈಗೊಂಡ್ರು. ಇವುಗಳ ನಿಯಂತ್ರಣಕ್ಕೆ ಕಾನೂನು ಬಾರದೇ ಇರುವ ಹಿನ್ನೆಲೆಯಲ್ಲಿ ಸಾಲಗಾರ ಶೋಷಣೆ ಮಾತ್ರ ನಿರಂತರವಾಗಿ ನಡೆಯುತ್ತಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.